ಸೆಪ್ಟೆಂಬರ್ 7ನೇ ತಾರೀಕು. ಇವತ್ತು ಮಳೆ ಸ್ವಲ್ಪ ಕಡಿಮೆ ಇರೋದ್ರಿಂದ ನೋಡ್ತಾ ಇರ್ಬೋದು ನೀವು, ಎಲ್ಲ ಎಲೆಗಳು ಸ್ವಲ್ಪ ಬಿಸಿಲಿಗೆಲ್ಲ ಇದಾಗಿ ಚೆನ್ನಾಗಿದ್ದಾವೆ. ಸೊ ಸ್ಪ್ರೇ ಕೊಟ್ಟಾದಮೇಲೆ ಇವತ್ತಿಗೆ 7 ದಿವಸ ಆಗಿದೆ. ಏನು ಚೇಂಜಸ್ ಕಾಣ್ತಾ ಇದೆ ಅಂತ ನೀವೇ ಅಬ್ಸರ್ವ್ ಮಾಡಿ. ಸ್ವಲ್ಪ ನಿಧಾನಕ್ಕೆ ತೊಗೊಂಡೋಗ್ತೀನಿ. ಮೆರಿವೋನ್ ಸ್ಪ್ರೇ ಆದಮೇಲೆ ಹಳೆ ಎಲೆಗಳಿಂದ ಹೊಸ ಎಲೆಗಳ ಕಡೆನೂ ಗಮನ ಕೊಡಿ. ಸೊ ಯಾವುದನ್ನು ಮುಚ್ಚು ಮರೆ ಮಾಡಿ ತೋರಿಸ್ತಾ ಇಲ್ಲ, ಇರೋದನ್ನು ಇದಾಗಿ ತೋರಿಸ್ತಾ ಇದ್ದೀನಿ. ಹೇಗೇನು ಇದರಲ್ಲಿ ಇವತ್ತು ಬೆಳಗ್ಗೆ ಹಾಕಿರ್ತಕ್ಕಂತಹ ವೀಡಿಯೋದಲ್ಲಿರ್ತಕ್ಕಂತಹ ಒಂದು ಏನು ಬೋನಸ್ಸು ಮತ್ತು ಅದರ ಜೊತೆಗೆ ಇನ್ನು ಒಂದು ಮೆಡಿಸಿನು, ಹಾಗೆ ಒಂದು ಸೀವಿಡ್ ಎಕ್ಸ್ಟ್ರಾಕ್ಟ್ ಇರ್ತಕ್ಕಂಥದ್ದು ಸ್ಪ್ರೇ ಮಾಡೋದಕ್ಕೆ ಇವತ್ತು ಬಂದಿರೋದು. ನಾನು ಕರೆಂಟಿಂದ ಬಂದಿಲ್ಲ, ಆದ ಕಾರಣ ಒಂದು ನಿಮಗೆ ವೀಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಕರೆಂಟ್ ಬಂತು ಇವಾಗ. ಮಾಮ ಕರೆಂಟ್ ಬಂತು. ಓಕೆ, ಸಾರಿ. ನೋಡಿ, ಇಲ್ಲಿ ಮರಿಗಳ ಸಂಖ್ಯೆ ಆಗಲಿ ಹೂವಿನ ಸಂಖ್ಯೆ ಆಗಲಿ ಕ್ಲಿಯರಾಗಿ ಕಾಣುತ್ತೆ ಓಪನಾಗಿ. ಗೆಡ್ಡೆ ಸೈಜ್ ಎಲ್ಲ ಕೆಳಗಡೆ ಐತಾ ಇದು. ಸೊ ಈಗ ನಿಮಗೆ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಇದ್ರ ಹಿಂದೆ ನೀವು ಏನು ಸ್ಪ್ರೇ ಮಾಡಿದ್ದೀರಾ ಅಂತ ಗೊತ್ತಾಗಿಲ್ಲ ಅಂತಂದರೆ, ಸೊ ನಾನು ಏನು ಸ್ಪ್ರೇ ಮಾಡ್ತೀನಿಲ್ಲ ಇದನ್ನು ನೀವು ನಾನು ಎಷ್ಟು ದಿವಸಕ್ಕೆ ಸಲ ಸ್ಪ್ರೇ ಮಾಡ್ತೀನಿ ಅದೇ ಥರನೇ ಕೂಡ ನೀವು ಟೈಮ್ ಲೈನಪ್ ತೊಗೊಂಬಿಟ್ಟು ಇವಾಗಿಂದ ಶುರು ಮಾಡಿ. ಸೊ ಅದರಿಂದ ನೀವು ನನಗೆ ಕಾಲ್ ಮಾಡಿ ಕೇಳಬೇಕಾಗಿರೋ ಅವಶ್ಯಕತೆ ಇರೋದಿಲ್ಲ. ನೀವು ಇದರಿಂದ ಏನು ಮಾಡಿದರೆ ಬಿಟ್ಟುಬಿಡಿ. ಇಲ್ಲಿಂದ ಮಾತ್ರ ನಾನು ಏನು ಮಾಡ್ತೀನಿ ಅದನ್ನು ನೀವು, ನಾನು ಲಾಸ್ಟ್ ಟೈಮ್ ಮಾಡಿದ್ದೀನಿ ಇವತ್ತು ಮಾಡಿದರೆ ಇವತ್ತಿಂದ 8 ದಿವಸ ಬಿಟ್ಟು ಕಂಟಿನ್ಯೂ ಮಾಡ್ತಾವೆ. 8 ದಿವಸ ಮಾಡಿದ್ರೆ 8 ದಿವಸ, 10 ದಿವಸ ಮಾಡಿದ್ರೆ 10 ದಿವಸ. ಸೊ ಚೇಂಜಸ್ ಏನಂತ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ ನೋಡಿ, ಥ್ಯಾಂಕ್ ಯು.